ಬಿಸಿ ಬಿಸಿ ಜೀಗುಜ್ಜೆ ಪೋಡಿ ತಿನ್ನಲು ಸೂಪರ್ ಇದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಜೀಗುಜ್ಜೆದ್ದು ಪೋಡಿ ಮಾಡುವ ಅಂತ ನೋಡಿ, ಅದರ ಸಿಪ್ಪೆ ತೆಗೆಯುತ್ತಾ ಇದ್ದೇನೆ. ಸಿಪ್ಪೆಲ್ಲ ತೆಗೆದಾಯಿತು, ಈಗ ಕಟ್ ಮಾಡುವ. ನೋಡಿ, ಕಟ್ ಮಾಡ್ತಾ ಇದ್ದೇನೆ, ಒಂದು ಪೋಡಿ ಮಾಡುವ ಅಂತ. ನೋಡಿ, ಕಟ್ ಮಾಡಿ ಆಯಿತು. ಮಳೆಗಾಲ ಅಲ್ವಾ, ಸ್ವಲ್ಪ ಏನಾದರೂ ಬಿಸಿ ಬಿಸಿ ತಿನ್ನುವ ಅಂತ. ನೋಡಿ, ಎಲ್ಲ ಕಟ್ ಮಾಡಿ ಆಯಿತು. ಈಗ ಇದನ್ನು ತೊಳೆದುಕೊಳ್ಳುವ. ಚೆನ್ನಾಗಿ ಇದನ್ನು ತೊಳೆದುಕೊಳ್ಳುವ. ತೊಳೆದಾಯಿತು. ತೊಳೆದು ಬಟ್ಟಲಿಗೆ ಹಾಕಿದ್ದೇನೆ. ಮಿಕ್ಸಿ ಜಾರಿಗೆ 2 ಮೆಣಸಿನಕಾಯಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ರುಬ್ಬಿಕೊಳ್ಳುವ, ಕಲ್ಲರಿಗೋಸ್ಕರ. ಈಗ ಇದನ್ನು ರುಬ್ಬಿಕೊಳ್ಳುವ. ರುಬ್ಬಿದ ಮಸಾಲೆಯನ್ನು ಒಂದು ಬಟ್ಟಲಿಗೆ ಹಾಕಿಕೊಳ್ಳುವ. ಅದಕ್ಕೆ ಹಿಟ್ಟನ್ನು ಹಾಕಿ ಉಪ್ಪು ಎಲ್ಲ ಹಾಕಿ ಕಲಸುವ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕುವ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಜೀಗುಜ್ಜೆಯನ್ನು ಹಾಕಿ ಸ್ವಲ್ಪ ಹೊತ್ತು ನೋಡಿ, ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡುವ. ಮ್ಯಾಶ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಬಿಡುವ. ಮತ್ತು ಬಾಣಲಿಗೆ ಎಣ್ಣೆ ಹಾಕುವ. ನೋಡಿ, ಚೆನ್ನಾಗಿ ಇದಕ್ಕೆಲ್ಲ ಗ್ಯಾಸ್ ಓಪನ್ ಮಾಡಿ ಈಗ ಬಾಣಲೆ ಇಡುವ. ಬಾಣಲೆ ಕಾಯ್ದ ನಂತರ ಅದಕ್ಕೆ ಎಣ್ಣೆ ಹಾಕಿಕೊಳ್ಳುವ. ಈಗ ಎಣ್ಣೆ ಹಾಕಿಕೊಂಡೆ. ಇದು ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಕಾಯ್ತಾ ಬಂತು. ಇದಕ್ಕೆ ಈಗ ಈ ಜೀಗುಜ್ಜೆಯನ್ನು ಹಾಕುವ. ಮಳೆ ಅಲ್ಲ, ಸಂಜೆ ಹೊತ್ತು ಎಲ್ಲ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ. ಈಗ ಒಮ್ಮೆ ಆಚೆ ಈಚೆ ತಿರುಗಿಸಿ ಬಿಡುವ. ನೋಡಿ, ಚೆನ್ನಾಗಿ ಫ್ರೈ ಆಯಿತು ಜೀಗುಜ್ಜೆ ಪೋಡಿ. ನೋಡಿ, ಜೀಗುಜ್ಜೆದ್ದು ಪೋಡಿ ರೆಡಿ ಆಯಿತು. ಬಿಸಿ ಬಿಸಿ ತಿನ್ನಬೇಕು, ತುಂಬ ಸೂಪರಾಗಿರುತ್ತೆ. ಜೀಗುಜ್ಜೆದ್ದೆಲ್ಲ ತುಂಬ ಸೂಪರಾಗಿರುತ್ತೆ. ಸಂಜೆ ಹೊತ್ತಿನಲ್ಲಿ ತಿನ್ನಬೇಕು ಬಿಸಿ ಬಿಸಿ ಜೀಗುಜ್ಜೆ ಪೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ
ಥ್ಯಾಂಕ್ ಯು.